ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹಬ್ಬದಲ್ಲಿ ಉಳಿದಿರುವಂತ ತೆಂಗಿನಕಾಯಲ್ಲಿ ತುಂಬಾ ರುಚಿಯಾದಂತ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು, ಹಾಳಾಗೋದಿಲ್ಲ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ತೆಂಗಿನಕಾಯಲ್ಲಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಪೂರಾ ತೆಂಗಿನಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿಬೇಕಾದ್ರೆ ಆದಷ್ಟು ಈ ರೀತಿ ಬಿಳಿ ಭಾಗ ಅಷ್ಟೇ ತುರಿದಿಟ್ಕೊಳ್ಳಿ. ಕಪ್ಪು ಭಾಗ ಬಿದ್ದಿದ್ರೆ ಅದನ್ನ ತೆಗ್ದಾಕ್ಬಿಡಿ. ನೋಡಿ, ನಾನಿಲ್ಲಿ 2 ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಈ ಸ್ವೀಟ್ ಮಾಡ್ತೀರಾ ಅದನ್ನ ನೋಡ್ಕೊಂಡು ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ. ಈಗ ತುರಿದಿರುವಂತ ತೆಂಗಿನಕಾಯಿನ ಈ ರೀತಿ ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 2 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಈ ಸ್ವೀಟ್ ಮಾಡ್ತೀರಾ ಅದನ್ನ ನೋಡ್ಕೊಂಡು ತೆಂಗಿನಕಾಯಿ ತುರಿನ ಉಪಯೋಗಿಸ್ಕೊಳ್ಳಿ. ಈಗ ಈ ತುರಿದಿರುವಂತ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 2 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಅಳತೆ ಕಪ್ ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ, ನೀವು ಯಾವ್ದಾದ್ರೂ ಸ್ಟೀಲ್ ಬಟ್ಲನ್ನ ಉಪಯೋಗಿಸ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ರುಬ್ಬಿಟ್ಕೊಳ್ಳಿ. ಹಾಗೆ ರುಬ್ಬೇಕಾದ್ರೆ ನೀರೇನು ಹಾಕೋದ್ ಬೇಡ, ಹಾಗೆ ರುಬ್ಬಿಟ್ಕೊಳ್ಳಿ. ರುಬ್ಬೇಕಾದ್ರೆ ಮಧ್ಯ ಮಧ್ಯ ಈ ರೀತಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ರುಬ್ಬಿಟ್ಕೊಳ್ಳಿ. ಮತ್ತೆ ತುಂಬಾ ನುಣ್ಣಗೂ ಕೂಡ ಆಗೋದ್ ಬೇಡ, ಈ ರೀತಿ ಸ್ವಲ್ಪ ತರಿತರಿಯಾಗಿದ್ರೆ ನಡೆಯುತ್ತೆ. ಈಗ ಈ ರುಬ್ಬಿರುವಂತ ತೆಂಗಿನಕಾಯಿ ತುರಿನ ಒಂದು ಪ್ಯಾನ್ಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಇಟ್ಕೊಂಡು ಊರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 3 ರಿಂದ 5 ನಿಮಿಷ ಹುರಿದಿಟ್ಕೊಳ್ಳಿ. ತೆಂಗಿನಕಾಯಿ ತುರಿಯಲ್ಲಿರುವಂತ ನೀರಿನ ಅಂಶ ಎಲ್ಲ ಹೊಟ್ಟೋಗ್ಬೇಕು ಮತ್ತೆ ಡ್ರೈ ಆಗ್ಬೇಕು, ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು. ಕೊಬ್ಬರಿ ಪುಡಿ ಇರುತ್ತೆ ನೋಡಿ, ಆ ರೀತಿ ಮಾಡಿಟ್ಕೊಳ್ಳಿ ಇಷ್ಟೇನೆ. ಈಗ ನೋಡಿ, ಡ್ರೈ ಆಗ್ಲಿಕ್ಕೆ ಶುರುವಾಗ್ತಾ ಇದೆ. ಅಂದ್ರೆ ತೆಂಗಿನಕಾಯಿ ತುರಿಯಲ್ಲಿರುವಂತ ನೀರಿನ ಅಂಶ ಎಲ್ಲ ಹೊಟ್ಟೋಗ್ಲಿಕ್ಕೆ ಶುರುವಾಗ್ತಾ ಇದೆ. ತೆಂಗಿನಕಾಯಿ ತುರಿ ಬಣ್ಣ ಬದಲಾಗಬಾರ್ದು, ಆದ್ರೆ ಈ ರೀತಿ ಡ್ರೈ ಆಗಿದ್ರೆ ಸಾಕು. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈ ರೀತಿ ಕೈಯಲ್ಲಿ ಮುಟ್ ನೋಡಿ, ಕೈಗೆ ಅಂಟುತ್ತಾ ಇಲ್ಲ, ತುಂಬಾ ಹುಡಿ ಹುಡಿ ಆಗಿದೆ ಅಂದ್ರೆ ಚೆನ್ನಾಗಿ ಹುರಿದಿದೀವಿ ಅಂತ ಅರ್ಥ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ಹುರಿದಿರುವಂತ ತೆಂಗಿನಕಾಯಿ ತುರಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೀವು ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಅಂಗಡಿಯಲ್ಲಿ ಡೆಸಿಕೇಟೆಡ್ ಕೋಕೋನಟ್ ತಗೊಳ್ತಿರಲ್ಲ, ಅದೇ ಇದು. ಒಂದು ತಿಂಗಳು ತನಕ ಸ್ಟೋರ್ ಮಾಡ್ಕೋಬಹುದು, ಹಾಳಾಗೋದಿಲ್ಲ. ಯಾವಾಗ ಬೇಕು ಅವಾಗ ಸ್ವೀಟ್ ಮಾಡ್ಲಿಕ್ಕೆ ಉಪಯೋಗಿಸಬಹುದು, ಅಥವಾ ಪಲ್ಯ ಅಥವಾ ಸಾಂಬಾರ್ ಮಾಡ್ಲಿಕ್ಕೂ ಕೂಡ ಉಪಯೋಗಿಸಬಹುದು. ಇದೇ ಸಮಯದಲ್ಲಿ ಈ ಹುರಿದಿರುವಂತ ತೆಂಗಿನಕಾಯಿ ತುರಿಯಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಈ ಸ್ವೀಟ್ ನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು, ಹಾಳಾಗೋದಿಲ್ಲ. ಹೀಗಿದ್ರು ರಾಖಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಈ ಸ್ವೀಟ್ ಮಾಡ್ಕೊಳ್ಳಿ. ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ನಂತರ ಮತ್ತೊಂದು ಪಾತ್ರೆಗೆ 1/4 ಕಪ್ ಅಷ್ಟು ಪುಡಿ ಮಾಡಿರುವಂತ ಬೆಲ್ಲ ಹಾಕಿದ್ದೀನಿ. ಹಾಗೆ 1/4 ಕಪ್ ಅಷ್ಟು ತಣ್ಣೀರನ್ನ ಹಾಕಿ ಬೆಲ್ಲನ ಕರಗ್ಲಿಕ್ಕೆ ಇಟ್ಕೊಳ್ಳಿ. ಬೆಲ್ಲ ನೀರಿನಲ್ಲಿ ಕರ್ಗಿದ್ರೆ ಸಾಕು, ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಯಾವಾಗ ಈ ರೀತಿ ಬೆಲ್ಲ ಚೆನ್ನಾಗಿ ಕರ್ಗಿರುತ್ತೆ ಅವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಈ ಬೆಲ್ಲದ ನೀರನ್ನ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಅಥವಾ ಮಣ್ಣಿನಂಶ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ, ಮತ್ತೆ ಸ್ವೀಟ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಷ್ಟೇನೆ. ಈಗ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈ ಬೆಲ್ಲದ ಪಾಕ ಗಟ್ಟಿ ಆಗ್ಬೇಕು, ಅಂದ್ರೆ ಒಂದೇಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಸಿಟ್ಕೊಳ್ಳಿ. 1-2 ನಿಮಿಷದಲ್ಲೆಲ್ಲ ಬೇಗ ಗಟ್ಟಿ ಪಾಕ ಬಂದ್ಬಿಡುತ್ತೆ. ಕಡಿಮೆ ನೀರು ಹಾಕಿದ್ರೆ ಬೇಗ ಗಟ್ಟಿ ಪಾಕ ಬರುತ್ತೆ. ನೋಡಿ, ಈ ರೀತಿ ಮುಟ್ ನೋಡಿ, ಒಂದೇಳೆ ಪಾಕ ಕಟ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ 1 ನಿಮಿಷ ಬೇಲಿಕ್ಕಿಟ್ಕೊಳ್ಳಿ. ಪರ್ಫೆಕ್ಟ್ ಆಗಿ ಒಂದೇಳೆ ಪಾಕ ಬಂದಿರಬೇಕು, ಅಲ್ಲಿವರೆಗೂ ಕುದಿಸಿಟ್ಕೊಂಡ್ರೆ ಸಾಕು. ಈಗ ನೋಡಿ, ಒಂದೇಳೆ ಪಾಕ ಬರ್ತಾ ಇದೆ, ಮತ್ತೆ ಎಳೆ ಕೂಡ ಕಟ್ ಆಗ್ತಾ ಇಲ್ಲ. ಈ ರೀತಿ ಮಾಡಿಟ್ಕೊಂಡ್ರೆ ಸಾಕು. ಅವಾಗ ಈ ಸ್ವೀಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ, ಹಾಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಷ್ಟೇನೆ. ಈಗ ಮೊದಲೇ ಈ ಹುರಿದಿಟ್ಟಂತ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಈ ಹುರಿದಿಟ್ಟಂತ ತೆಂಗಿನಕಾಯಿ ತುರಿ ಆಗ್ಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೆಲ್ಲದ ಪಾಕ ಇನ್ನೂ ಗಟ್ಟಿ ಆಗುತ್ತೆ. ಈಗ ಊರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹುರಿದಿರುವಂತ ತೆಂಗಿನಕಾಯಿ ತುರಿಯಲ್ಲಿ ಬೆಲ್ಲದ ಪಾಕ ಬೆರಿಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಟ್ಕೊಳ್ಳಿ, ಅವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ. ನಾನಿಲ್ಲಿ ತೆಂಗಿನಕಾಯಿ ಉಪಯೋಗಿಸ್ಕೊಂಡು ತೆಂಗಿನಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಕೂಡ ಬೆಲ್ಲದಲ್ಲಿ, ಮತ್ತೆ ಕೇವಲ 1 ಚಮಚ ತುಪ್ಪ ಉಪಯೋಗಿಸ್ಕೊಂಡು. ಈಗ ಕೊನೆಯದಾಗಿ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಈ ಬರ್ಫಿಯಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ. ನೋಡಿ, ಈಗ ನಿಧಾನಕ್ಕೆ ಬಣ್ಣ ಬದಲಾಗ್ಲಿಕ್ಕೆ ಶುರುವಾಗ್ತಾ ಇದೆ. ಈಗ 1 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ಕೇವಲ 1 ಟೀ ಸ್ಪೂನ್ ಅಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು, ಈ ಬರ್ಫಿ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ. ನೋಡಿ, ಈ ನೀರಿನ ಅಂಶ ಎಲ್ಲ ಹೊಟ್ಟೋಗ್ಬೇಕು, ಮತ್ತೆ ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು, ಅಲ್ಲಿವರೆಗೂ ಬೇಲಿಕ್ಕಿಟ್ಕೊಳ್ಳಿ. ಅಕಸ್ಮಾತ್ ಕೈಯಲ್ಲಿ ಮುಟ್ಟಿದ್ರೆ ಅಂಟುತ್ತಾ ಇದೆ ಅನ್ಸಿದ್ರೆ ಮತ್ತೆ 1 ನಿಮಿಷ ಬೇಲಿಕ್ಕಿಟ್ಕೊಳ್ಳಿ ಅಷ್ಟೇನೆ. ಈಗ ನೋಡಿ, ನಿಧಾನಕ್ಕೆ ಉಂಡೆ ಕಟ್ಲಿಕ್ಕೆ ಶುರುವಾಗ್ತಾ ಇದೆ, ಅಂದ್ರೆ ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಶುರುವಾಗ್ತಾ ಇದೆ. ಈ ಸಮಯದಲ್ಲಿ ಮತ್ತೆ ಮುಟ್ ನೋಡಿ, ಈ ರೀತಿ ಮುಟ್ಟಿದ್ರೆ ಈ ಸ್ವೀಟ್ ಮಿಶ್ರಣ ಕೈಗೆ ಅಂಟುತ್ತಾ ಇಲ್ಲ ಅಂತಂದ್ರೆ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ನೀವು ತಕ್ಷಣನೇ ಸ್ಟವ್ ಆಫ್ ಮಾಡ್ಕೋಬಹುದು. ನಿಮ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ಸಿದ್ರೆ ಈ ರೀತಿ ಉಂಡೆ ಕಟ್ ನೋಡಿ. ಉಂಡೆ ಮಾಡಿದ್ರು ಕೂಡ ಕೈಗೆ ಅಂಟುತ್ತಾ ಇಲ್ಲ ಅಂತಂದ್ರೆ ಪರ್ಫೆಕ್ಟ್ ಆಗಿ ಈ ಸ್ವೀಟ್ ಮಿಶ್ರಣ ಬೆಂದಿದೆ ಅಂತ ಅರ್ಥ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರ್ಬೇಕಾದ್ರೇನೆ ಈ ರೀತಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಬೇಗ ಬೇಗ ತಟ್ಟೆಗೆ ಹಾಕಿ ನೀಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ.
ನಾನಿಲ್ಲಿ ಸ್ವಲ್ಪ ದಪ್ಪನಾಗಿ ಈ ಸ್ವೀಟ್ ನ ಮಾಡಿಟ್ಕೊಳ್ತಾ ಇದ್ದೀನಿ. ಹಾಗಾಗಿ ದಪ್ಪನಾಗಿ ಸ್ಕ್ವೇರ್ ಶೇಪ್ ಅಲ್ಲಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ನಂತರ ಒಂದು ಬಟ್ಲ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಈಗ ಈ ಸ್ವೀಟ್ ಸ್ವಲ್ಪ ಬಿಸಿ ಇರಬೇಕಾದ್ರೇನೆ ಈ ರೀತಿ ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಪೀಸಸ್ಗಳು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಷ್ಟೇ. ನಂತರ ಈ ಸ್ವೀಟ್ ನ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಬಿಡಿ. ನೀವು ಫ್ರಿಜ್ ಅಲ್ಲಿ ಇಡಬೇಕು ಅಂತೇನಿಲ್ಲ, ಹೊರಗಡೆ ಇಟ್ಟರು ಕೂಡ ನೀಟಾಗಿ ಪರ್ಫೆಕ್ಟ್ ಆಗಿ ಸ್ವೀಟ್ ಚೆನ್ನಾಗಿ ಸೆಟ್ ಆಗಿರುತ್ತೆ. ಈಗ ತಣ್ಣಗಾದ್ಮೇಲೆ ನಿಧಾನಕ್ಕೆ ಈ ಪೀಸಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಈ ಸ್ವೀಟ್ ನ 1 ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು. ಫ್ರಿಜ್ ಅಲ್ಲೇ ಇಡಬೇಕು ಅಂತೇನಿಲ್ಲ, ಹೊರಗಡೆ ಇಟ್ಟರು ಕೂಡ ಹಾಳಾಗೋದಿಲ್ಲ. ಯಾವ್ದಾದ್ರೂ ಸ್ಟೀಲ್ ಬಾಕ್ಸ್ ಅಥವಾ ಏಟೆಡ್ ಬಾಕ್ಸ್ ಅಲ್ಲಿ ನೀಟಾಗಿ ಸ್ಟೋರ್ ಮಾಡಿಟ್ಕೊಳ್ಳಿ. ನೀರಿನಂಶ ಇರಬಾರ್ದು. ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡು ನಂತರ ಈ ಸ್ವೀಟ್ ಗಳನ್ನ ಇಟ್ಟು ಸ್ಟೋರ್ ಮಾಡ್ಕೋಬಹುದು. ಹೇಗಿದ್ರು ರಾಖಿ ಹಬ್ಬ ಬರ್ತಾ ಇದೆ. ಈ ರೀತಿ ಉಳಿದಿರುವಂತ ತೆಂಗಿನಕಾಯಲ್ಲಿ ಸ್ವೀಟ್ ಮಾಡಿ ನೋಡಿ, ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ನೀವು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಕೊಬ್ಬರಿ ಮಿಠಾಯಿ ಅಥವಾ ಬೆಲ್ಲದ ಕೊಬ್ಬರಿ ಮಿಠಾಯಿ ತಿಂದಿದ್ರೆ ಅದೇ ರೀತಿ ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಈಗ ಒಂದು ಸ್ವೀಟ್ ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಸಾಫ್ಟ್ ಆಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಬ್ಬದಲ್ಲಿ ಉಳಿದಿರುವಂತ ತೆಂಗಿನಕಾಯಲ್ಲಿ ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.